ಎರಡಂತಿ ಗೋಕಾಕ ಅದರ ನಂತರ ಚಿಕ್ಕೋಡಿ ಈ ಜಿಲ್ಲೆ ಆಗಲೇಬೇಕು ಅನ್ನೋದು ಬಹುದಿನಗಳ ಬೇಡಿಕೆ ಅದ. ಅದಕ್ಕೆ ಸಾಕಷ್ಟು ಹೋರಾಟಗಳಾಗಿದ್ದಾವೆ. ಇತ್ತೀಚೆಗೆ ಬೈಲುಗಳು ನಮ್ಮದು ಆಗಬೇಕಪ್ಪ, ನಾವು ಸಪ್ರೇಟ್ ಈಗಾಗಲೇ AC ಆಫೀಸ್ ಅದ, ನಮ್ಮದೆಲ್ಲ ಸಪ್ರೇಟ್ ಅದ, ನಮ್ಮದು ಆಗಲಿ ಅಂತ ಅವರು ಕೇಳ್ಕೊಳ್ತಾ ಇದ್ದಾರೆ. ಹೀಗಾಗಿ ಯಾರನ್ನು ಯಾವ ಜಿಲ್ಲೆಯನ್ನು ಮಾಡಬೇಕು, ಯಾವುದಕ್ಕೂ ಒಲವು ತೋರಿಸ್ಬೇಕು ಅನ್ನೋದು ಈ ಇಂದಿನ ರಾಜಕಾರಣಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ಇವತ್ತು ಈ ಒಂದು ಸಚಿವ ಜಾರಕಿಹೊಳಿ ಅವರಿಗೆ ಉಸ್ತುವಾರಿ ಸಚಿವರು ಹೌದು ಅಥವಾ ಈಗ ಲೋಕೋಪಯೋಗಿ ಸಚಿವರು ಆಗಿದ್ದಾರೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಚಿಕ್ಕೋಡಿ ಭಾಗದ ಆ ಭಾಗದ MP ಆಗಿ ಅವ್ರ ಮಗಳು ಪ್ರಿಯಾಂಕ ಅವರು ಇರೋದ್ರಿಂದ ಚಿಕ್ಕೋಡಿ ಜನರ ಹೆಚ್ಚು ಬೇಡಿಕೆ ನಮ್ಮದು ಮಾಡ್ರಿ ಎನ್ನುವಂಥದ್ದು. ಯಾಕಂದ್ರೆ ನಾವು ನಿಮ್ಮನ್ನು ಆಯ್ಕೆ ಮಾಡಿದ್ವಿ ಅನ್ನೋಂಥ ಭಾವನೆಯೂ ಅವರಲ್ಲಿ ಅದು. ಯಾಕಂದರೆ ಇಲ್ಲಿ ಗೋಕಾಕದ ಮಟ್ಟಿಗೆ ಮಾತು ಬೇರೆ, ಬಟ್ ಅಲ್ಲಿ ಚಿಕ್ಕೋಡಿ ಜನ ನಮಗಿಂತಲೂ ಹೆಚ್ಚು ಜಿಲ್ಲೆ ಮಾಡಬೇಕು ಅನ್ನೋ ದಿಶೆಯಲ್ಲಿ ಹೋರಾಟ ಮಾಡ್ತಾ ಇತ್ತೀಚೆಗೆ ಭಾಳಷ್ಟು ಜೋರದ. ಹೀಗಾಗಿ ಅವರೆಲ್ಲರ ಮನಸ್ಸಿನ ಸಮಾಧಾನಕ್ಕಾಗಿ ಹೇಳಿದಾರೋ ನಿಜವಾಗಿಯೂ ಚಿಕ್ಕೋಡಿ ಜಿಲ್ಲೆ ಆಗ್ತದೆ ಅನ್ನೋದು ಸಹಿತ ಇವತ್ತು ಏನಪ್ಪ $1000 ಪ್ರಶ್ನೆ ಅಂತಿದೆ. ಯಾಕಂದ್ರೆ ಈ ಸದ್ಯ ಏನಾದರೂ ಚಿಕ್ಕೋಡಿ ವಂದನೆ ಮಾಡಿ ಗೋಕಾಕ್ ಬಿಟ್ಟರಾಗಲಿ, ಗೋಕಾಕ್ ವಂದನೆ ಮಾಡಿ ಚಿಕ್ಕೋಡಿನ ಬಿಟ್ಟರಾಗಲಿ, ಇವೆರಡೂ ಮಾಡಿ ಎರಡೂ ತಾಲೂಕುಗಳನ್ನ ಬಿಟ್ಟರಾಗಲಿ ಒಂದು ಸ್ವಲ್ಪ ಸಂಘರ್ಷ ಮಾತ್ರ ಜೋರಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಗೋಕಾಕ್ ಮತ್ತು ಚಿಕ್ಕೋಡಿ ಜನ ಅಂತೂ ಪೂರ್ತಿಯಾಗಿ ನಾವು ಜಿಲ್ಲೆಯವರಪ್ಪ ನಮ್ಮ ಜಿಲ್ಲೆ ಆಗಿದೆ ಅಂತೇಳಿ ತಿಳ್ಕೊಂಡಂಥ ಜನ. ಇಲ್ಲಿ ಒಬ್ಬರನ್ನ ಮಾಡಿ ಒಬ್ಬರು ಬಿಡುವಂಥ ಸ್ಥಿತಿಯೊಳಗಿಲ್ಲ. ಹೀಗಾಗಿ ಸತೀಶ್ ಅವ್ರಿಗೆ ಇತ್ತ ಧರಿ ಅತ್ತ ಪುಲಿ ಅಂತಲ್ಲ, ಹಂಗೆ ಒಂದು ಕಡೆ ಕೆರೆ ಐತಿ, ಇನ್ನೊಂದು ಕಡೆ ಹುಲಿ ಐತಿ, ಎತ್ತು ಹೋಗೋದಪ್ಪ ಅನ್ನೋದು ಅವ್ರಿಗೆ ಸಮಸ್ಯೆ ಇರ್ಬೋದಿಲ್ಲ ಅಂತಲ್ಲ. ಯಾಕಂದ್ರೆ ಸಹಜವಾಗಿ ಜನಪ್ರತಿನಿಧಿಗಳಿರೋದ್ರಿಂದ ಜನರ ಮನಸ್ಸಿಗೆ ಬೇಕಾಗುವಂಥ ನಿರ್ಣಯಗಳನ್ನು ತೆಗೆದುಕೊಳ್ಳೋದು ಅನಿವಾರ್ಯ ಆಗೋದ್ರಿಂದಾಗಿ ಆ ದಿಶೆಯಲ್ಲಿ ಅವರ ಈ ಹೆಜ್ಜೆ ಏನಿಡಬಹುದು ಅನ್ನುವಂಥದ್ದು. ಬಟ್ ಈಗಾಗಲೇ ಚಿಕ್ಕೋಡಿಯಲ್ಲಿ ಈ ಏನಪ್ಪ ಅಂತಂದ್ರೆ ಚಿಕ್ಕೋಡಿ ಪಟ್ಟಣದ ಲೋಕಸಭೆ ಸದಸ್ಯ ಕಚೇರಿಯಲ್ಲಿ ಸಾರ್ವಜನಿಕ ಭೇಟಿಯಾಗುವಂಥ ಸಂದರ್ಭದಲ್ಲಿ ಜನ